ಸಸ್ಯ ಅನ್ಸ್ಕೊಂಡೋಳೆ ಬಾರೆ ಆಚೆ ನಿಮ್ಮಲ್ಲಿ ಸೇರ್ಕೊಂಬಿಟ್ಟೆ ಮುಗೀತು. ಯಾಕೆ ಕೋಲ್ ಇಟ್ಕೊಂಡಿದ್ಯಾ? ನಾಯಿ ಬೊಗಳ್ತಾ ಇತ್ತಲ್ಲ ಅತ್ತೆ, ಅದಕ್ಕೆ ಓಡ್ಸಕ್ ಕೋಲ್ ಎತ್ಕೊಂಬಂದೆ. ಅದು ನಾಯಿ ಎಲ್ಲ ಕಣೆ ಬಗ್ಲಿದ್ದು, ನಾನ್ ಕದ್ದಿದ್ದು. ಅಯ್ಯೋ ಎಂತ ಅಪಚಾರ ಆಗೋಯ್ತು ಅತ್ತೆ. ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ ಅತ್ತೆ, ಎಂತ ಅಪಚಾರ ಆಗೋಯ್ತು. ನಾನು ಹುಟ್ಟುವರೆಗೂ ಡವ್ ಅನ್ನೋ ಪದಕ್ಕೆ ಪಾರಿವಾಳ ಅಂತ ಅರ್ಥ ಇತ್ತು ಕಣೆ. ನಾನೇ ಡೌರಾಣಿ ಅಂತ ಅರ್ಥ ಕೊಟ್ಟಿದ್ದು. ನನ್ನ ಹತ್ರನೇ ಡವ್ವ ಅಂಬಿಟ್ಟಕ್ಲಾಡಿ. ಅಯ್ಯೋ ಇಲ್ಲ ಅತ್ತೆ, ನನ್ ವಯಸ್ಸಿಗೆ ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ. ಇವತ್ತು ಭೀಮ್ನ ಅಮಾವಾಸ್ಯೆ, ಗಂಡಂಗೆ ಪೂಜೆ ಮಾಡೋ ದಿನ. ಅತ್ತೆಗ್ ಪೂಜೆ ಮಾಡೋ ದಿವಸ ಅಂತ ಯಾವ್ದು ಇಲ್ವಾ ಅತ್ತೆ? ಸದಾ ರಮೆ. ಹಬ್ಬ ಮಾಡ್ಬೇಕು, ಹೋಗ್ ನೆಲ ಹೊಟ್ಟೆ. ಏನ ಕೂತ್ಕೋಬಿಟ್ಟೆ? ಮಾಡಿ ಮೇಲೆ ಒಣಗಾಕಿರೋ ಬಟ್ಟೆ ತಗೋಬಾರೆ ಹೋಗೆ. ಬಟ್ಟೆನಾ? ತರಕಾರಿ ಪೂಜೆ ಸಾಮಾನು ನಿಮ್ ತಾತ ತರ್ತಾರ, ಹೋಗ್ ತಗೋಬಾರೆ ಹೋಗೆ. ಕೊರೋನವ್ವ ಯಾರ್ಯಾರನೋ ಮೇಲ್ ಕರ್ಸ್ಕೊಂಡ್ಬಿಟ್ಟೆ. ಒಂದ್ಸತಿ ನಮ್ಮ ಅತ್ತೆ ಮೈ ಮೇಲೆ ಯಾಕೆ ಬರ್ಬಾರ್ದು? ಬಿರುಗಾಳಿ ಬಂದ್ರೆ ಮರ ಬೀಳುತ್ತೆ ಕಣೆ, ಬೆಟ್ಟ ಬೀಳಲ್ಲ. ಮೈಂಡ್ ವಾಯ್ಸು ಕೇಳಿಸುತ್ತೆ. ಕೊರೋನಾ ಬಂತೆ, ಕೊರೋನಾ. ಡಿಂಗ್ರಿ ಅಪ್ಪ ದೇವ್ರಿ, ನಿನ್ ಪಾಪದ ಕೂಡನ ಸ್ವಲ್ಪ ತೂತ್ ಮಾಡ್ಬಿಡಪ್ಪ, ತುಂಬಲೇಬಾರ್ದು. ಅದು ಆಲ್ರೆಡಿ ತುಂಬಿ ತುಳುಕ್ತಾ ಇದೆ. ಏನಿಲ್ಲ ಅತ್ತೆ, ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಅಪ್ಪ ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ, ನಮ್ಮ ಅತ್ತೆಗಂತೂ ತುಂಬಾ ಒಳ್ಳೇದ್ ಮಾಡಪ್ಪ. ಗಂಡನ್ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ಅವರೆಲ್ಲಿದ್ದಾರೆ? ಆಫೀಸ್ಗೆ ಹೋಗಿದಾರಲ್ಲ. ಛಾಪ್ರಿ ಇದೆಯಲ್ಲ ಅದೆಲ್ಲ ಮಾಡು. ನಡಿ ನಡಿ ನಡಿ. ಯಪ್ಪ ದೇವ್ರೆ, ನೀ ಬೇತಾಳು